ಲೂಕರ ಶುಭ ಸಂದೇಶ 17ನೇ ಅಧ್ಯಾಯ 28-37. ಮತ್ತು ಲೋಟನ ದಿವಸಗಳಲ್ಲಿ ನಡೆದ ಪ್ರಕಾರ ನಡೆಯುವುದು. ಅವರು ಊಟ ಮಾಡುತ್ತಿದ್ದರು, ಕುಡಿಯುತ್ತಿದ್ದರು, ಕೊಳ್ಳುತ್ತಿದ್ದರು, ಮಾರುತ್ತಿದ್ದರು, ನೆಡುತ್ತಿದ್ದರು, ಕಟ್ಟುತ್ತಿದ್ದರು. ಆದರೆ ಲೋಟನು ಸೊದೋಮ್ ಊರನ್ನು ಬಿಟ್ಟು ಹೋದ ದಿವಸದಲ್ಲಿ ಆಕಾಶದಿಂದ ಬೆಂಕಿ ಗಂಧಕಗಳು ಸುರಿದು ಅವರೆಲ್ಲರನ್ನು ನಾಶ ಮಾಡಿದವು. ಮನುಷ್ಯಕುಮಾರನು ಪ್ರತ್ಯಕ್ಷವಾಗುವ ದಿವಸದಲ್ಲಿ ಅದೇ ರೀತಿಯಾಗಿ ಇರುವುದು. ಆ ದಿನದಲ್ಲಿ ಮಾಳಿಗೆಯ ಮೇಲೆ ಇರುವವನು ಮನೆಯೊಳಗಿಂದ ತನ್ನ ವಸ್ತುಗಳನ್ನು ತೆಗೆದುಕೊಳ್ಳುವುದಕ್ಕೆ ಇಳಿದು ಬರಬಾರದು. ಅದೇ ಪ್ರಕಾರ ಹೊಲದಲ್ಲಿರುವವನು ಸಹ ತಿರುಗಿ ಹಿಂದಕ್ಕೆ ಹೋಗಬಾರದು. ಲೋಟನ ಹೆಂಡತಿಯನ್ನು ನೆನಪಿಗೆ ತಂದುಕೊಳ್ಳಿರಿ. ತನ್ನ ಪ್ರಾಣವನ್ನು ದೊರಕಿಸಿಕೊಳ್ಳಬೇಕೆಂದಿರುವವನು ಅದನ್ನು ಕಳಕೊಳ್ಳುವನು, ಪ್ರಾಣವನ್ನು ಕಳಕೊಂಡವನು ಅದನ್ನು ರಕ್ಷಿಸಿಕೊಳ್ಳುವನು. ಆ ರಾತ್ರಿಯಲ್ಲಿ ಒಂದೇ ಮಂಚದ ಮೇಲೆ ಇಬ್ಬರಿರುವರು, ಒಬ್ಬನು ತೆಗೆದುಕೊಳ್ಳಲ್ಪಡುವನು, ಮತ್ತೊಬ್ಬನು ಬಿಡಲ್ಪಡುವನು. ಇಬ್ಬರು ಹೆಂಗಸರು ಒಂದೇ ಕಲ್ಲಲ್ಲಿ ಬೀಸುತ್ತಿರುವರು, ಒಬ್ಬಳು ತೆಗೆದುಕೊಳ್ಳಲ್ಪಡುವಳು, ಮತ್ತೊಬ್ಬಳು ಬಿಡಲ್ಪಡುವಳು ಅಂದನು. ಈ ಮಾತಿಗೆ ಶಿಷ್ಯರು, ಸ್ವಾಮಿ, ಅದು ಎಲ್ಲಿ ಆಗುವುದು ಎಂದು ಕೇಳಲು ಆತನವರಿಗೆ, ಹೆಣ ಎಲ್ಲಿಯೋ ಅಲ್ಲಿಯೇ ಹದ್ದುಗಳು ಕೂಡುವವು ಎಂದು ಉತ್ತರ ಕೊಟ್ಟನು. ಇಂದಿನ ವಾಕ್ಯ ಕೊನೆಯ ಕ್ಷಣಗಳ ದಿನಚರಿಗಳನ್ನು ನಮಗೆ ತಿಳಿಯಪಡಿಸ್ತಾ ಹೋಗ್ತದೆ. ನೋಡಿ, ಲೋಟನ ಸಮಯದಲ್ಲಿ ನಡೆದಂತೆ ಆ ಅಂತ್ಯದ ನನ್ನ ಬರುವಿಕೆಯ ಸಮಯದಲ್ಲೂ ಜರುಗ್ತದೆ ಎಂಬುದಾಗಿ ಇಂದಿನ ವಾಕ್ಯ ಹೇಳ್ತಾ ಹೋಗ್ತದೆ. ಅಲ್ಲಿ ವಾಕ್ಯ ಹೇಳ್ತದೆ, ಲೋಟನ ದಿವಸಗಳಲ್ಲಿ ನಡೆದ ಪ್ರಕಾರ ನಡೆಯುವುದು. ಅವರು ಊಟ ಮಾಡುತ್ತಿದ್ದರು, ಕುಡಿಯುತ್ತಿದ್ದರು, ಕೊಳ್ಳುತ್ತಿದ್ದರು, ಮಾರುತ್ತಿದ್ದರು, ನೆಡುತ್ತಿದ್ದರು, ಕಟ್ಟುತ್ತಿದ್ದರು. ಆದರೆ ಲೋಟನು ಸೊದೋಮ್ ಊರನ್ನು ಬಿಟ್ಟು ಹೋದ ದಿವಸದಲ್ಲಿ ಆಕಾಶದಿಂದ ಬೆಂಕಿ ಗಂಧಕಗಳು ಸುರಿದು ಅವರೆಲ್ಲರನ್ನು ನಾಶ ಮಾಡಿದವು. ಇಲ್ಲಿ ಸ್ಪಷ್ಟವಾಗಿ ನಾವು ನೋಡಿದಾಗ ಎಲ್ಲರೂ ತಮ್ಮ ತಮ್ಮ ಕಾರ್ಯಗಳಲ್ಲಿ ಮಗ್ನರಾಗಿದ್ರು. ತಮ್ಮ ಜೀವಿತದ ಹೆಜ್ಜೆಗಳನ್ನ ಮುಂದೆ ಈ ಲೋಕದಲ್ಲಿ ಸ್ಥಿರಪಡಿಸುವುದಕ್ಕೋಸ್ಕರ ಎಲ್ಲಾ ರೀತಿಯ ಕಾರ್ಯಗಳನ್ನ ಮನುಷ್ಯನಾದವನು ಆ ಸಮಯದಲ್ಲಿ ಮಾಡ್ತಲೇ ಹೋಗ್ತಿದ್ದ. ಆದರೆ ರಕ್ಷಣೆಯು ಲೋಟನಿಗಾಗಿ ಬಂತು. ರಕ್ಷಣೆಯು ತಂದೆಯಾದ ದೇವರಿಗೆ ಅಧೀನನಾದವನಿಗೆ ದೊರೆಯಿತು, ಅವನ ಕುಟುಂಬಕ್ಕೆ ದೊರೆಯಿತು. ನೋಡಿ, ಇಲ್ಲಿ ವಾಕ್ಯವು ಸ್ಪಷ್ಟವಾಗಿ ಹೇಳ್ತದೆ, ಲೋಟನ ಒಂದು ಜೀವಿತದಿಂದ ಆ ಕುಟುಂಬವೇ ರಕ್ಷಣೆ ಹೊಂದಿತು. ಆ ಸಮಯದಲ್ಲಿ ಇಡೀ ಆ ಪಟ್ಟಣವೇ ನಾಶವಾಗಿ ಹೋದರೂ ಲೋಟನ ಕುಟುಂಬ ರಕ್ಷಣೆಯನ್ನ ಹೊಂದಿತು. ಇದರ ಅರ್ಥ ಏನು ಹೇಳ್ತಾ ಇದೆ? ಇವತ್ತು ನನ್ನ ಬದುಕು ನಿತ್ಯ ಜೀವಕ್ಕಾಗಿ ಸಿದ್ಧಪಡಿಸಲ್ಪಟ್ಟು ಕ್ರಿಸ್ತನ ಅಧೀನಕ್ಕೆ ಒಳಪಟ್ಟು ಕ್ರಿಸ್ತನ ವಾಕ್ಯಗಳನ್ನು ಗ್ರಹಿಸಿ ಅವುಗಳನ್ನು ಹೃದಯದಲ್ಲಿಟ್ಟು ಸಜೀವವಾದ ಜೀವಿತವನ್ನು ಜೀವಿಸೋದಕ್ಕೆ ಮುಂದಾಗಿದ್ದೇ ಆದರೆ ನನ್ನ ಒಂದು ವಿಧೇಯತ್ವ, ನನ್ನ ಒಂದು ಕರ್ತನ ಮೇಲಿನ ನಂಬಿಕೆಯ ಜೀವಿತ, ನನ್ನ ಒಂದು ಕರ್ತನಿಗೆ ಅರ್ಪಣೆಯಾದ ಬದುಕು ನನ್ನ ಕುಟುಂಬವನ್ನೇ ರಕ್ಷಿಸ್ತದೆ ಎನ್ನುವುದನ್ನು ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ. ಅಂತ್ಯಕಾಲವು ಅಗಾಧವಾಗಿ ಕಡು ಕೆಂಪಾಗಿ ನಮ್ಮ ಕಡೆಗೆ ಬರುವಾಗ ನಮ್ಮ ಬದುಕಿನಲ್ಲಿ ಕ್ರಿಸ್ತನ ಒಂದು ಅಂಶ ಇದ್ದದ್ದೇ ಆದರೆ, ಕ್ರಿಸ್ತನ ಅಂಶವು ನಮ್ಮಲ್ಲಿ ಒಳಪಟ್ಟದ್ದೇ ಆದರೆ, ಕ್ರಿಸ್ತನ ಗುಣಾಂಶಗಳು ನಮ್ಮಲ್ಲಿ ತುಂಬಿಕೊಂಡಿದ್ದೇ ಆದರೆ ನಾವು ನಮ್ಮ ಮನೆಯವರು ರಕ್ಷಣೆಯನ್ನು ಹೊಂದುತ್ತೇವೆ ಎನ್ನುವುದನ್ನು ವಾಕ್ಯ ಹೇಳ್ತಾ ಇದೆ. ಯಾತಕ್ಕಾಗಿ ನಾವು ಸಿದ್ಧರಾಗಬೇಕು? ನಮ್ಮ ರಕ್ಷಣೆಗಾಗಿ ಸಿದ್ಧರಾಗಬೇಕು, ನಮ್ಮ ಕುಟುಂಬದ ರಕ್ಷಣೆಗಾಗಿ. ಹೌದು, ಇಂದಿನ ವಾಕ್ಯ ನಮಗೆ ಕರೆ ನೀಡುತ್ತಾ ಇದೆ, ನೀನು ನಿನ್ನ ಮನೆಯವರು ರಕ್ಷಣೆ ಹೊಂದಬೇಕಾದರೆ ನಿನ್ನ ಬದಲಾವಣೆ ಬಹಳ ಮುಖ್ಯ. ಕರ್ತನ ಮಾತನ್ನ ನೆರವೇರಿಸಲು ಬದ್ಧರಾಗುವುದು ಬಹಳ ಮುಖ್ಯ ಎನ್ನುವಂಥದ್ದನ್ನ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ. ಮಾರೋನು ಮಾರ್ತಾ ಇರ್ತಾನೆ, ಕೊಳ್ಳುವವನು ಕೊಂಡ್ಕೊಳ್ತಾ ಇರ್ತಾನೆ, ಬಿತ್ತುವವನು ಬಿತ್ತುತ್ತಾ ಇರ್ತಾನೆ, ಕುಯ್ಯುವವನು ಕುಯ್ತಾ ಇರ್ತಾನೆ. ಎಲ್ಲರೂ ತಮ್ಮ ಕಾರ್ಯಗಳಲ್ಲಿ ಮಗ್ನರಾಗಿ ಲೋಕದಲ್ಲಿ ಜೀವಿಸೋದಕ್ಕೆ ಓಡುವಾಗ ನೀನು ಮಾತ್ರ ತಂದೆಯನ್ನು ದೃಷ್ಟಿಸುತ್ತಾ ನೋಡಿದ್ದೆ ಆದರೆ, ತಂದೆಯ ಮೆಚ್ಚುಗೆಯ ಜೀವಿತ ನಿನ್ನದಾದರೆ, ನಿನ್ನ ಬದುಕು ಕರ್ತನಿಗೆ ಮೆಚ್ಚುಗೆ ಆದದ್ದೇ ಆದರೆ ನಿಜವಾಗಿಯೂ ನೀನು ನಿನ್ನ ಕುಟುಂಬವು ರಕ್ಷಣೆ ಹೊಂದುತ್ತದೆ. ಆದರೆ ಇಲ್ಲಿ ಮುಂದಿನ ವಾಕ್ಯ ನಮಗೆ ಸ್ಪಷ್ಟವಾಗಿ ಹೇಳ್ತದೆ, ಇಲ್ಲಿ ದೇವರಿಗೆ ಅಧೀನರು ಎಂಬುದು ಹೇಗೆ ತಿಳಿಸಲ್ಪಡುತ್ತದೆ?
ಇದು ಮುಂದಿನ ವಾಕ್ಯ ನಮಗೆ ಸ್ಪಷ್ಟವಾಗಿ ಹೇಳಿಕೊಡುತ್ತದೆ. ಮುಂದಿನ ವಾಕ್ಯ ಹೇಳ್ತದೆ, ಮನುಷ್ಯ ಕುಮಾರನು ಪ್ರತ್ಯಕ್ಷವಾಗುವ ದಿವಸದಲ್ಲಿ ಅದೇ ರೀತಿಯಾಗಿ ಇರುವುದು. ಆ ದಿನದಲ್ಲಿ ಮಾಳಿಗೆ ಮೇಲೆ ಇರುವವನು ಮನೆಯೊಳಗಿರುವ ತನ್ನ ವಸ್ತುಗಳನ್ನು ತೆಗೆದುಕೊಳ್ಳುವುದಕ್ಕೆ ಇಳಿದು ಬರಬಾರದು. ಏನು ಕೆಲಸ ಮಾಡ್ತಾ ಇರ್ತೀಯೋ ಅಲ್ಲಿಂದನೇ ನೀನು ರಕ್ಷಣೆ ಹೊಂದೋದಕ್ಕೆ ಮುಂದಾಗಬೇಕೇ ಹೊರತು ಹಿಂದೆ ಓಡೋಗಿ ನಿನ್ನ ವಸ್ತುಗಳನ್ನು ತಕೊಂಡ್ಬರೋಕ್ಕಾಗಲಿ ಇನ್ನೊಂದಕ್ಕಾಗಲಿ ಹೋಗ್ಬಾರ್ದು. ಅಂದರೆ ಲೋಕದ ನಂಟನ್ನು ಸಂಪೂರ್ಣವಾಗಿ ಬಿಟ್ಟು ದೇವರ ಕಡೆಗೆ ಓಡೋದಕ್ಕೆ ಸಿದ್ಧನಾಗಬೇಕು. ನೀನು ಸಮಯದಲ್ಲಿ ಎಲ್ಲದಕ್ಕಿಂತ ಹೆಚ್ಚಿನದಾಗಿ ನೀನು ದೇವರನ್ನೇ ಕಾಣುವವನಾಗಬೇಕು. ಅದಕ್ಕೆ 10 ಆಜ್ಞೆಗಳಲ್ಲಿನ ಮೊದಲನೇ ಆಜ್ಞೆ ಹೇಳುವಂಥದ್ದನ್ನು ಪೂರ್ಣ ಹೃದಯದಿಂದ, ಪೂರ್ಣ ಪ್ರಾಣದಿಂದ, ಪೂರ್ಣ ಶಕ್ತಿಯಿಂದ ತಂದೆಯಾದ ದೇವರನ್ನು ನಾವು ಪ್ರೀತಿಸುವವರಾಗಬೇಕು. ಅಷ್ಟರ ಮಟ್ಟಿಗೆ ನಾವು ಕರ್ತನನ್ನ ಮೊದಲ ಸ್ಥಾನವನ್ನ ಕರ್ತನಿಗೆ ನೀಡುವುದನ್ನ ಅಭ್ಯಸಿಸಿಕೊಳ್ಳಬೇಕು. ಸೃಷ್ಟಿಕರ್ತನಿಗೆ ನಮ್ಮನ್ನ ಅರ್ಪಿಸಿಕೊಳ್ಳುವುದನ್ನ ನಾವು ಕಲಿತುಕೊಳ್ಳಬೇಕು. ಉಸಿರನ್ನು ನೀಡಿದ ದೇವಾದಿ ದೇವನಿಗೆ ಇವತ್ತು ನಮ್ಗೆಲ್ಲರೂ ಗೊತ್ತು, ನನ್ನ ಕುಟುಂಬ ಮುಖ್ಯ, ನನ್ನ ಮನೆ ಮುಖ್ಯ, ನನ್ನ ವಿಚಾರ ಮುಖ್ಯ. ಮಗನೇ, ನೀನು ಇವತ್ತು ಉಸಿರಾಡುತ್ತಿರುವ ಉಸಿರನ್ನು ನೀಡಿದ ದೇವಾದಿ ದೇವನು ಪ್ರಮುಖನಾದವನು, ಆತನೇ ಮುಖ್ಯ ಎಂಬುದಾಗಿ ಜೀವಿಸು ಎಂಬುದಾಗಿ ಇಂದಿನ ವಾಕ್ಯ ಕರೆ ನೀಡಿ ಹೇಳ್ತಾ ಇದೆ. ಹಿಂದೆ ತಿರುಗಿ ನೋಡಬೇಡ. ನೀನು ನೇಗಿಲ ಮೇಲೆ ಕೈ ಹಾಕಿದ್ದಿ, ನೀನು ಮುಂದೆ ಸಾಗು, ನಿನ್ನ ಕಾರ್ಯಗಳನ್ನು ಮಾಡುತ್ತಾ ದೇವರು ನಿನಗಾಗಿ ನೀಡಿದಂತ ಆ ನೇಗಿಲನ್ನ, ಆ ಜೀವಿತವನ್ನ ನೀನು ಉಳುತ್ತಾ ಮುಂದೆ ಸಾಗು, ಕೆಲಸವನ್ನು ಸಂಪೂರ್ಣಗೊಳಿಸು. ಅದನ್ನು ಬಿಟ್ಟು ಹಿಂದೆ ತಿರುಗಿ ನೋಡಬೇಡ. ಇದನ್ನ ಇಂದಿನ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ. ಹೌದು, ಅಂದಿನ ದಿನದಲ್ಲಿ ಯಾರು ಮಾಳಿಗೆ ಮೇಲಿಂದ ಕೆಳಗೆ ಬಂದ್ಬಿಟ್ಟು ಅಲ್ಲಿ ಕೆಲಸ ಮಾಡ್ತಾನೆ ಮತ್ತೆ ಮಾಳಿಗೆ ಮೇಲೆ ಹೋಗ್ಬಾರ್ದು. ಮಾಳಿಗೆ ಮೇಲಿರುವವನು ಕೆಳಗೆ ಬಂದು ನಿಲ್ಲಕ್ಕೆ ಹೋಗ್ಬಾರ್ದು. ನಿನ್ನ ಜೀವಿತ ಹೇಗಿರ್ಬೇಕು ಅಲ್ಲಿಂದನೇ ಸಾಕ್ತಾ ಹೋಗ್ಬೇಕೆ ಹೊರತು ನೀನು ಹಿಂತಿರುಗಿ ಬರುವಂತೆ ಇಲ್ಲ. ನಿನ್ನ ಜೀವಿತವು ಪಾಪವನ್ನ ಬಿಟ್ಟು ನಿತ್ಯ ಜೀವದ ಕಡೆಗೆ ಸಾಕ್ತಾ ಇದೆಯಾ, ನೀನು ಮತ್ತೆ ಪಾಪ ಮಾಡಬೇಡ ಮಗನೇ, ಹಿಂದಿರುಗಲೇ ಬೇಡ, ನೀನು ಅಲ್ಲಿಂದ ಮುಂದೆ ಸಾಗು ಎಂಬುದಾಗಿ ಕರ್ತರು ಕರೆ ನೀಡುತ್ತಾ ಇದ್ದಾರೆ. ಮುಂದಿನ ವಾಕ್ಯ ಹೇಳ್ತದೆ, ಅದೇ ಪ್ರಕಾರ ಹೊಲದಲ್ಲಿರುವವನು ಸಹ ತಿರುಗಿ ಹಿಂದಕ್ಕೆ ಹೋಗಬಾರದು. ಲೋಟನ ಹೆಂಡತಿಯನ್ನು ನೆನಪಿಗೆ ತಂದುಕೊಳ್ಳ್ರಿ. ಸ್ಪಷ್ಟವಾಗಿ ಹೇಳಿದ್ರು, ಲೋಟನ ಹೆಂಡತಿಯನ್ನು ಅಯ್ಯೋ ಏನಾಗ್ಬಿಡುತ್ತೋ ಅಂತ ಇದು ತಿರುಗಿ ನೋಡ್ತಾಳೆ. ಏನಾಗ್ತಾಳೆ? ಉಪ್ಪಿನ ಕಂಬವಾಗ್ಬಿಡ್ತಾಳೆ. ಅದೇ ರೀತಿಯಲ್ಲಿ ನಮ್ಮ ಜೀವಿತ ನಾಶ ಆಗೋದಿಕ್ಕೆ ನಾವು ನೋಡಿ, ರಕ್ಷಣಾ ಹಸ್ತವೇ ನಮ್ಮೊಂದಿಗಿರುವಾಗ, ನಾವು ರಕ್ಷಣಾ ಹಸ್ತವು ನಮ್ಮೊಂದಿಗಿದೆ ಎಂಬುದಾಗಿ ಹಿಂದೆ ತಿರುಗದೆ ಮುಂದೆ ಸಾಗುತ್ತಾ ಹೋದ್ರೆ ನಾವು ರಕ್ಷಣೆ ಅಂತೀವಿ. ನಾವು ಹಿಂದೆ ತಿರುಗಿ ನೋಡಿದ್ರೆ, ಹಿಂದಿನ ಜೀವಿತವನ್ನ ಮತ್ತೆ ನಾವು ಆಶಿಸಿದ್ರೆ, ಹಿಂದೆ ಏನಾಗುತ್ತೋ ಎಂಬುದಾಗಿ ನಾವು ನೋಡಿದ್ರೆ, ನಾವು ನಿಜವಾಗಿಯೂ ಆ ಅಪನಂಬಿಕೆ ಮೂಲಕವಾಗಿ, ಆ ಅವಿಧೇಯತ್ವದ ಮೂಲಕವಾಗಿ ನಮ್ಮ ರಕ್ಷಣಾ ಜೀವಿತವನ್ನ ಕಳ್ಕೊಳ್ತೀವಿ ಎನ್ನುವಂಥದ್ದನ್ನ ವಾಕ್ಯ ಹೇಳ್ತಾ ಇದೆ. ಸತ್ಯ ವಾಕ್ಯಗಳನ್ನು ಓದಿರಿ, ಅದರ ಗುಡಾರ್ಥಗಳನ್ನು ಹೃದಯದಲ್ಲಿಟ್ಟುಕೊಂಡು ಜೀವಿಸಿರಿ. ಹಿಂದೆ ತಿರುಗಿ ನೋಡಬೇಡಿ. ಪಾಪವನ್ನ ಬಿಟ್ಟು ಬಿಡ್ರಿ. ಪಾಪ ಬಿಟ್ಟ ಮೇಲೆ ಮತ್ತೆ ಪಾಪದ ಕಡೆಗೆ ಹಿಂದಿರುಗಬೇಡ್ರಿ. ನಿಮ್ಮ ಜೀವಿತದ ಅಭಿಲಾಷೆಗಳನ್ನ ಬಿಟ್ಟು ಬಿಡ್ರಿ. ಆ ಅಭಿಲಾಷೆಗಳನ್ನ ಮತ್ತೆ ಬಯಸಿ ಓಡಬೇಡ್ರಿ. ಲೋಕದ ಜಂಜಾಟಗಳಿಂದ ಮುಕ್ತರಾಗ್ರಿ. ಕರ್ತನನ್ನ ನಂಬಿ ಜೀವಿಸಿರಿ. ಮತ್ತೆ ಹಿಂದಿರುಗಿ ಲೋಕದ ಜಂಜಾಟವನ್ನ ಹೊತ್ತು ನಡಿಬೇಡ್ರಿ. ನಿನ್ನ ಚಿಂತಾಭಾರವನ್ನ ಕರ್ತನ ಮೇಲೆ ಹಾಕು ಎಂಬುದಾಗಿ ವಾಕ್ಯ ಹೇಳಿದಂತೆ, ನಿನ್ನ ತಂದೆಯ ಮೇಲೆ ಸಂಪೂರ್ಣವಾಗಿ ನಿನ್ನ ಜೀವಿತವನ್ನು ಅರ್ಪಿಸಿ ಮುಂದೆ ಸಾಗ್ರಿ, ಹೊರತು ಹಿಂದೆ ತಿರುಗಿ ನಾನೇ ಹೊರ್ತೇನೆ ಅಂತ ಹೋಗ್ಬೇಡ್ರಿ. ಇವತ್ತಿನ ವಾಕ್ಯ ನಮಗೆ ಕರೆ ನೀಡುತ್ತಾ ಇದೆ, ನಿನ್ನ ಬದುಕು ಸಂಪೂರ್ಣವಾಗಿ ಕರ್ತನಲ್ಲಿ ನೆಲೆಗೊಂಡಿದ್ದಾಗ ಮಾತ್ರ ನೀನು ರಕ್ಷಣೆಯನ್ನ ಆ ಸಮಯದಲ್ಲಿ ಹೊಂದಿಕೊಳ್ಳೋದಿಕ್ಕೆ ಸಾಧ್ಯ ಎನ್ನುವಂಥದ್ದನ್ನ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ. ಮುಂದಿನ ವಾಕ್ಯ ಹೇಳ್ತದೆ, ತನ್ನ ಪ್ರಾಣವನ್ನು ದೊರಕಿಸಿಕೊಳ್ಳಬೇಕೆಂದಿರುವವನು ಅದನ್ನು ಕಳಕೊಳ್ಳುವನು, ಪ್ರಾಣವನ್ನು ಕಳಕೊಂಡವನು ಅದನ್ನು ರಕ್ಷಿಸಿಕೊಳ್ಳುವನು. ಏನಂತ ಹೇಳಿದ್ರು ಗೊತ್ತಾಯ್ತಾ? ನಿನ್ನೆ ವಾಕ್ಯದ ವಿವರಣೆಯಲ್ಲಿ ಸ್ಪಷ್ಟವಾಗಿ ದೇವರು ಹೇಳ್ತಾ ಹೋಗ್ತಾರೆ, ಹೌದಲ್ವಾ? ನಾನು ಸುತ್ತಲಿನ ವ್ಯಕ್ತಿತ್ವಗಳು ಸುಳ್ಳು ಮೋಸ ವಂಚನೆಗಳಿಂದ ಕೂಡಿದವರಾಗಿ ಬದುಕುವಾಗ, ಸ್ವಾರ್ಥದ ಬದುಕು ನಡೆಯುವಾಗ, ಪ್ರಪಂಚದಲ್ಲಿರುವಂತಹ ಪ್ರತಿ ಮನುಷ್ಯನು ಮನುಷ್ಯತ್ವವನ್ನು ಕಳ್ಕೊಂಡು ಪ್ರಾಣಿಯಂತೆ ಹೃದಯಗಳನ್ನು ತುಂಬಿಸಿಕೊಂಡು ಕ್ರೋಧ, ಮತ್ಸರ, ಹೊಟ್ಟೆಕಿಚ್ಚು, ಅಸೂಯೆ, ಎಲ್ಲ ರೀತಿಯ ದುಷ್ಟ ನಡತೆಗಳನ್ನು ತನ್ನ ಹೃದಯದಲ್ಲಿ ಇಟ್ಟುಕೊಂಡು ಜೀವಿಸುವಾಗ ನೀನು ಮಾತ್ರ ಬದಲಾವಣೆಯನ್ನು ಹೊಂದಿದವನಾಗಿ ಜೀವಿಸಬೇಕು. ನೀನು ಹಿಂದಿರುಗಬಾರದು. ನಿನ್ನ ಜೀವ ಕಳ್ಕೊಂಡು ಬಿಡ್ತೀನಿ, ಅವರಿಂದ ನಾನು ದೂರವಾದ ನನ್ನ ಬದುಕು ಜೀವಿಸೋದಕ್ಕೆ ಸಾಧ್ಯ ಇಲ್ಲ ಎಂಬ ಆಲೋಚನೆಗಳಿಂದ ನೀನು ಜೀವಿಸಿದ್ದೆ ಆದರೆ ನೀನು ರಕ್ಷಣೆಯನ್ನ ಕಳ್ಕೊಳ್ತೀಯ.
ನಾನು ನನ್ನ ಕರ್ತನೇ ನನಗೆ ಹೆಚ್ಚಿನವನು, ನಾನು ಆತನ ಅಧೀನತ್ವದಲ್ಲಿಯೇ ನಾನು ಜೀವಿಸ್ತೀನಿ, ಆತನಲ್ಲಿಯೇ ನೆಲೆಗೊಂಡವನಾಗಿ ಜೀವಿಸ್ತೀನಿ. ನಾ ಎಷ್ಟೇ ಸುಳ್ಳುಗಳನ್ನು ಹೇಳಿ ಲೋಕದಲ್ಲಿ ಜೀವಿಸಬಹುದೆಂಬುದಾಗಿ ಲೋಕ ನನಗೆ ಪಾಠ ಮಾಡಿದರೂ ಕೂಡ ಆ ಪಾಠವನ್ನು ನಾನು ಸ್ವೀಕರಿಸದೆ ಸತ್ಯತೆಯಲ್ಲಿಯೇ ಬದುಕ್ತೀನಿ. ಮೋಸ, ವಂಚನೆ, ಹೊಟ್ಟೆಕಿಚ್ಚು, ಅಸೂಯೆ ಅಥವಾ ಸ್ವಾರ್ಥಗಳು ಅಥವಾ ಇನ್ನೊಬ್ಬರನ್ನು ತುಳಿದು ಜೀವಿಸುವ ಜೀವಿತಗಳು ಎಷ್ಟೇ ಪಾಠವು ಈ ಲೋಕವು ನನಗೆ ಹೇಳಿಕೊಡ್ತಾ ಹೋದ್ರೂ, ಅಧಿಕಾರವನ್ನು ಹೊಂದಲು, ಐಶ್ವರ್ಯವನ್ನು ಹೊಂದಲು, ಈ ಲೋಕದಲ್ಲಿ ಸ್ಥಿರಗೊಳ್ಳಲು ಈ ರೀತಿಯ ಬದುಕು ನೀನು ಬದುಕಿದ್ದೆ ಆದರೆ ನೀನು ಜಯವಂತಿಯ ಅಂತ ಈ ಲೋಕ ನನಗೆ ಪಾಠವನ್ನು ಮಾಡಿದ್ರು ಕೂಡ, ನಾನು ಮಾತ್ರ ಕ್ರಿಸ್ತನನ್ನೇ ನಂಬಿದವನಾಗಿ, ಕ್ರಿಸ್ತನ ಹಿಂಬಾಲಕನಾಗಿ, ಹಿಂದೆ ತಿರುಗದೆ, ಪಾಪದ ಕಡೆಗೆ ತಿರುಗದೆ, ಸತ್ಯ ನೀತಿ ನ್ಯಾಯಗಳ ಮೂಲಕ ನಿತ್ಯ ಜೀವದ ಕಡೆಗೆ ತಿರುಗುತ್ತಾ, ನಿತ್ಯ ಜೀವದ ಕಡೆಗೆ ತಿರುಗಿ ಕರ್ತನನ್ನೇ ದೃಷ್ಟಿಸಿ ನಾನು ಜೀವಿಸ್ತೀನಿ ಎನ್ನುವ ಸದೃಢ ಮನಸ್ಸು ನಮ್ಮದು ಆಗಬೇಕು. ಹೌದು, ಇಂದಿನ ವಾಕ್ಯ ಅದನ್ನು ನಮಗೆ ಹೇಳಿಕೊಡ್ತಾ ಇರುವಂಥದ್ದು. ಲೋಕವೆಲ್ಲ ಹೇಗೆ ಜೀವಿಸಿದರೂ ಕೂಡ ಕರ್ತನು ಹೇಳಿದ್ದನ್ನು ಲೋಟನ ಕುಟುಂಬ ಮಾಡ್ತು. ಹೆಂಡತಿಯನ್ನು ಹೊರತುಪಡಿಸಿ, ಹೆಂಡತಿಯನ್ನು ಬಿಟ್ಟು ಇನ್ನೆಲ್ಲರೂ ಕೂಡ ರಕ್ಷಣೆಯನ್ನು ಹೊಂದ್ತಾರೆ. ಆ ಹೆಂಡತಿ ಮಾತ್ರ ಓಪಿನ ಕಂಬವಾಗಿ ನಿಲ್ತಾಳೆ. ಅದೇ ಸಾಕ್ಷಿ ಇಂದಿನ ವಾಕ್ಯದ ಸಾರಾಂಶಕ್ಕೆ. ಹೌದು, ಹಿಂದೆ ತಿರುಗಬೇಡ ಮಗನೇ. ಲೋಕದಲ್ಲಿ ಬೆರೆತು ಹೋದವರೆಲ್ಲರೂ ನಾಶರಾದರು. ಹಿಂದೆ ತಿರುಗಿ ನೋಡಿದ ಆಕೆಯು ನಾಶವಾಗ್ತಾಳೆ. ಉಪ್ಪಿನ ಕಂಬವಾಗಿ ಇವತ್ತು ಒಂದು ಮಾದರಿಯಾಗಿ ನಿಂತ್ಕೋತಾಳೆ. ಆದರೆ ಲೋಟನ ಹೆಂಡತಿಯನ್ನು ಬಿಟ್ಟು ಉಳಿದ ಕುಟುಂಬವು ರಕ್ಷಣೆಯನ್ನು ಹೊಂದಿದೆ. ದೇವರ ಮಾತಿಗೆ ವಿಧೇಯರಾಗಿರಿ, ರಕ್ಷಣೆಯನ್ನು ಹೊಂದ್ಕೊಳ್ತೀರಿ. ನನಗೆ ಆಸ್ತಿ ಅಂತಸ್ತು ಎಲ್ಲ ಮುಖ್ಯ, ಅದನ್ನು ಬಿಟ್ಬಿಟ್ಟು ನಾನು ಎಲ್ಲೋಗಿ ಜೀವನ ಮಾಡಲಿ, ಈ ಲೋಕದಲ್ಲಿ ನಾನು ಸಂಪಾದಿಸಿದ್ದು ಬಹಳ ಮುಖ್ಯ, ಈ ಲೋಕದ ಪ್ರತಿ ವಿಚಾರಗಳು, ಆಶಾ ಭೋಗಗಳು ಬಹಳ ಮುಖ್ಯ, ಇವುಗಳನ್ನ ಬಿಟ್ಟು ನಾನು ಬದುಕಕ್ಕಾಗಲ್ಲ. ಈ ಲೋಕದಲ್ಲಿ ಒಂದು ಸಿದ್ಧಾಂತ ಇದೆ, ನಾನು ಮೋಸ ಮಾಡಲೇಬೇಕು, ನಾನು ಸುಳ್ಳು ಹೇಳಲೇಬೇಕು, ನಾನು ಹೀಗೆ ಬದುಕಲೇಬೇಕು, ಆಗ ಮಾತ್ರ ಈ ಲೋಕದಲ್ಲಿ ಬದುಕಕ್ಕಾಗೋದು ಅಂತ ಆಲೋಚನೆ ಮಾಡಿ ಹಿಂದಿರುಗಿ ಬಂದು ಅದೇ ಜೀವಿತವನ್ನು ನೀನು ಜೀವಿಸಿದರೆ ನಾಶವಾಗಿ ಬಿಡ್ತೀಯ. ದೇವರು ಹೇಳ್ತಾ ಇದ್ದಾರೆ, ನೀನು ಹಿಂದಿರುಗಿ ನೋಡಬೇಡ, ಓಡು, ರಕ್ಷಣೆಯನ್ನು ಹೊಂದಿ. ಪ್ರಾಣ ಉಳಿಸಿಕೊಳ್ಬೇಕು ಅಂತ ಓಡಬೇಡ, ದೇವರನ್ನು ನೀನು ಮುಟ್ಟಲು ಓಡು, ನಿತ್ಯ ಜೀವವನ್ನು ಅಪ್ಪಿಕೊಳ್ಳಲು ಓಡು. ಕ್ರಿಸ್ತನ ಹಿಂಬಾಲಕನಾಗಿ ಕ್ರಿಸ್ತನ ಹಿಂದೆ ನೀನು ಸಾಕ್ತಾ ಹೋಗು. ಶಿಷ್ಯರುಗಳನ್ನು ಕರೆದಾಗ ತಮ್ಮ ಕಾರ್ಯಗಳನ್ನೆಲ್ಲ ಬಿಟ್ಟು ಅವ್ರು ಏನು ಮಾಡಿದರು? ತಕ್ಷಣವೇ ಪ್ರಭು ಯೇಸುವನ್ನು ಹಿಂಬಾಲಿಸಿ ಹಿಂದೆ ಹೋದರು. ಅದಕ್ಕೆ ಅವರು ಇವತ್ತಿಗೂ ಕೂಡ ಗುರುತಿಸಲ್ಪಡುವ ಕ್ರಿಸ್ತರ ರಕ್ಷಣಾ ಕಾರ್ಯದ ಒಂದು ಕಂಬಗಳಾಗಿ ಇವತ್ತು ಅವರು ನಿಂತಿದ್ದಾರೆ. ಇವತ್ತು ಏನು ಕ್ರೈಸ್ತತ್ವದ ಒಂದು ಮಹಾನ್ ದೇವಾಲಯದಲ್ಲಿ ಕ್ರಿಸ್ತರ ಪಿಲ್ಲರ್ಗಳಾಗಿ ಇವತ್ತು ನಿಂತಿದ್ದಾರೆ ಆ ಶಿಷ್ಯರುಗಳು. ಇದಕ್ಕೆ ಮೂಲ ಕಾರಣ ಅವರು ಹಿಂದಿರುಗಿ ನೋಡದೇ ಇದ್ದದ್ದೇ. ಹಾಗಾಗಿ ಹಿಂದಿರುಗಿ ನೋಡಬೇಡ, ನೀನು ನಿನ್ನ ಪ್ರಾಣವು ರಕ್ಷಣೆಯನ್ನು ಹೊಂದ್ಕೊಳ್ತದೆ. ನೀನು ಹೆದರಬೇಕು. ಯಾರಿಗೆ? ಜೀವವನ್ನು ರಕ್ಷಿಸಬಲ್ಲಾತನಿಗೆ, ಜೀವವನ್ನು ನಾಶಪಡಿಸಬಲ್ಲಾತನಿಗೆ ನೀನು ಹೆದರಬೇಕು. ಯಾರ ಕೈಯಲ್ಲಿ ನಿನ್ನ ಜೀವನ ಉಳಿಸೋಕೆ ಸಾಧ್ಯನೋ, ಯಾರ ಕೈಯಲ್ಲಿ ನಿನ್ನ ಜೀವವನ್ನು ನಾಶಪಡಿಸಲು ಸಾಧ್ಯನೋ ಆತನಿಗೆ ನೀನು ಹೆದರಬೇಕು ಅಂತ ವಾಕ್ಯ ಹೇಳ್ತದೆ. ಹಾಗಿದ್ರೆ ನಾನು ಯಾರ ಮಾತು ಕೇಳಬೇಕು ಅಂತ ವಾಕ್ಯ ಹೇಳ್ತಾ ಇದೆ? ಸರ್ವೇಶ್ವರ ಸ್ವಾಮಿಯ ಮಾತುಗಳನ್ನು ಕೇಳಿ ಜೀವಿಸಬೇಕು ಅಂತ ಹೇಳ್ತಾ ಇದೆ. ಯಾಕೆ ಅಂದರೆ ನನ್ನ ಕೂದಲಿಂದ ಪಾದದವರೆಗೂ ಸಂಪೂರ್ಣವಾಗಿ ಸೃಷ್ಟಿಸಿದಾತನು ಸರ್ವೇಶ್ವರ ಸ್ವಾಮಿಯೇ. ತಾಯಿಯ ಗರ್ಭದಲ್ಲಿರುವಾಗಲೇ ನನ್ನನ್ನು ಆರಿಸಿ ತೆಗೆದಾತನು ಸರ್ವೇಶ್ವರ ಸ್ವಾಮಿಯೇ. ನಾನು ಅಣುವಾಗಿದ್ದಾಗಲೇ ನನಗೆ ಒಂದು ಹೃದಯ ಬಡಿತವನ್ನು ನೀಡಿ ಉಸಿರಾಟವನ್ನು ಒದಗಿಸಿಕೊಟ್ಟಾತನು ಸರ್ವೇಶ್ವರ ಸ್ವಾಮಿಯೇ. ಇವತ್ತು ನಾನು ನಡೆದಾಡುವ ಒಂದು ಪ್ರಾಣಿಯಾಗಿ ಜೀವಿಸ್ತಾ ಇದ್ದೇನೆ ಅಂದರೆ ಅದು ಸರ್ವೇಶ್ವರ ಸ್ವಾಮಿಯ ಕೃಪೆ. ನನಗೆ ಈ ದಿನವು ಕೊಡುಗೆಯಾಗಿ ದೊರೀತಾ ಇದೆ ಅಂದರೆ ಅದಕ್ಕೆ ಮೂಲ ಕಾರಣ ಈ ದಿನವನ್ನು ನನಗಾಗಿ ಕೊಟ್ಟಂತಹ ಸರ್ವೇಶ್ವರ ಸ್ವಾಮಿಯೇ. ಹಾಗಿದ್ರೆ ಇಲ್ಲಿ ಸರ್ವೇಶ್ವರ ಸ್ವಾಮಿಯ ಹೊರತಾಗಿ ಎಲ್ಲವೂ ಶೂನ್ಯವಾಗಿಬಿಡ್ತವೆ, ಎಲ್ಲವೂ ಇಲ್ಲವಾಗಿಬಿಡ್ತವೆ. ಹಾಗಾಗಿ ಸರ್ವೇಶ್ವರ ಸ್ವಾಮಿ ಇದ್ರೆ ಸರ್ವಸ್ವ, ಸರ್ವಸ್ವವು ಇದ್ರೆ ಸರ್ವೇಶ್ವರ ಸ್ವಾಮಿ ಅಲ್ಲ. ಸರ್ವವೂ ಇದ್ದು ತಂದೆಯಾದ ದೇವರನ್ನೇ ನೀನು ಕಳ್ಕೊಂಡ್ರೆ ದೇಹ ಇದ್ದು ಪ್ರಾಣವನ್ನು ಕಳ್ಕೊಂಡಂತೆ. ಆಗ ಅದು
ದೇಹವು ಹೆಣ ಎಂಬುದಾಗಿ ಹೇಳಲ್ಪಡ್ತದೆ. ಅದೇ ರೀತಿಯಲ್ಲಿ ನಮ್ಮ ಜೀವಿತದಲ್ಲಿ ತಂದೆಯಾದ ದೇವರ ಅನುಗ್ರಹವಿಲ್ಲದಿದ್ದರೆ ನನ್ನ ಬದುಕು ಸತ್ತ ಹೆಣಕ್ಕೆ ಸಮಾನ. ಅವರ ಅನುಗ್ರಹವನ್ನು ಹೊಂದಿಕೊಳ್ಳಬೇಕಂದ್ರೆ ನಾವು ವಿಧೇಯರಾಗಲೇಬೇಕು. ಲೋಟನ ಮಕ್ಕಳಂತೆ ವಿಧೇಯರಾಗಿ ಹಿಂದೆ ತಿರುಗಿ ನೋಡದೆ ನಾವು ಮುಂದೆ ಸಾಗುವವರಾಗಬೇಕು. ಆಗ ಮಾತ್ರ ನಾವುಗಳು ರಕ್ಷಣೆಯನ್ನು ಹೊಂದೋದಕ್ಕೆ ಸಾಧ್ಯವಾಗ್ತದೆ. ಮುಂದಿನ ವಾಕ್ಯ ಹೇಳ್ತದೆ, ಆ ರಾತ್ರಿಯಲ್ಲಿ ಒಂದೇ ಮಂಚದ ಮೇಲೆ ಇಬ್ಬರಿರುವರು, ಒಬ್ಬನು ತೆಗೆದುಕೊಳ್ಳಲ್ಪಡುವನು, ಮತ್ತೊಬ್ಬನು ಬಿಡಲ್ಪಡುವನು. ಆ ಸಮಯದಲ್ಲಿ ಯಾರು ಹಿಂದಿರುಗಿ ನೋಡದೆ ತಮ್ಮ ಜೀವಿತದಲ್ಲಿ ಕರ್ತನನ್ನೇ ದೃಷ್ಟಿಸುತ್ತಾ ಜೀವಿಸ್ತಾ ಇರ್ತಾರೋ ಅವರೇ ರಕ್ಷಣೆಯನ್ನು ಹೊಂದ್ತಾರೆ. ಗಟ್ಟಿ ಕಾಳುಗಳನ್ನು ಜೊಳ್ಳುಗಳನ್ನು ಬೇರ್ಪಡಿಸಲಾಗ್ತದೆ. ಜೊಳ್ಳುಗಳನ್ನೆಲ್ಲವನ್ನ ಹಾರದ ಬೆಂಕಿಗೆ ಹಾಕಲ್ಪಡ್ತದೆ. ಅದೇ ರೀತಿಯಲ್ಲಿ ವಾಕ್ಯ ಹೇಳ್ತಾ ಇದೆ, ಮಂಚದ ಮೇಲೆ ಇಬ್ಬರು ಮಲಗಿದ್ದಾರೆ, ಆದರೆ ಆರಿಸಲ್ಪಡುವವನು ಒಬ್ಬನೇ. ಯಾರು ಹಿಂದೆ ತಿರುಗಿ ನೋಡದೆ ತಂದೆಯನ್ನೇ ದೃಷ್ಟಿಸಿ ಜೀವಿಸ್ತಾ ಇರ್ತಾನೋ ಅವನು ಆರಿಸಿಕೊಳ್ಳಲ್ಪಡ್ತಾನೆ, ಇನ್ನೊಬ್ಬನೇನಾಗ್ತಾನೆ, ಬಿಡಲ್ಪಡ್ತಾನೆ. ಮುಂದಿನ ವಾಕ್ಯ ಹೇಳ್ತದೆ, ಇಬ್ಬರು ಹೆಂಗಸರು ಒಂದೇ ಕಲ್ಲಲ್ಲಿ ಬೀಸುತ್ತಿರುವರು. ಏನ್ ಮಾಡ್ತಾ ಇದ್ದಾರಂತೆ? ಬೀಸ್ತಾ ಇದ್ದಾರೆ. ಕಾಳುಗಳನ್ನ ಹಾಕಿ ಒಂದೇ ಕೆಲಸವನ್ನ ಇಬ್ರು ಮಾಡ್ತಾ ಇದ್ದಾರೆ. ಆದರೆ ಒಬ್ರು ಆರಿಸಿಕೊಳ್ಳಲ್ಪಡ್ತಾರೆ, ಇನ್ನೊಬ್ರು ಬಿಡಲ್ಪಡ್ತಾರೆ. ಯಾಕೆ? ಇವನು ಇದೇ ದುಡಿಮೆಯನ್ನ ಮಾಡ್ಕೊಂಡು ಜೀವನ ಮಾಡ್ತಾನೆ, ಆಕೆಯು ಇದೇ ದುಡಿಮೆಯನ್ನ ಮಾಡ್ಕೊಂಡು ಜೀವನ ಮಾಡ್ತಾಳೆ. ಆದರೆ ದೇವರ ದೃಷ್ಟಿಯಲ್ಲಿ ಯಾರು ನೀತಿವಂತರಾಗಿ ಕಂಡು ಬರ್ತಾರೋ ಅವರು ರಕ್ಷಣೆಯನ್ನು ಹೊಂದ್ತಾರೆ. ದೇವರನ್ನೇ ದೃಷ್ಟಿಸಿ ನೋಡುತ್ತಾ ಯಾರು ಜೀವನವನ್ನ ಮಾಡ್ತಾರೋ ಅವರು ರಕ್ಷಣೆಯನ್ನು ಹೊಂದ್ತಾರೆ. ಎಲ್ಲರೂ ಜೀವನ ಮಾಡ್ತಾ ಇರ್ತಾರೆ, ಪ್ರತ್ಯೇಕಿಸಲ್ಪಟ್ಟವರು ಮಾತ್ರ ರಕ್ಷಣೆಯನ್ನು ಹೊಂದ್ತಾರೆ. ಇವತ್ತು ಲೋಕವನ್ನು ತಿರಸ್ಕರಿಸಿ ಪರಲೋಕವನ್ನು ಸ್ವೀಕರಿಸುವ ಪ್ರತಿಯೊಬ್ಬನು, ಲೋಕದ ಎಲ್ಲವನ್ನ ಧಿಕ್ಕರಿಸಿ ತಂದೆಯಾದ ದೇವರೇ ಶ್ರೇಷ್ಠರು ಎಂಬುದಾಗಿ ಯಾರು ಆರಿಸಿಕೊಂಡು ಜೀವನ ಮಾಡೋದಕ್ಕೆ ಇವತ್ತು ಮುಂದಾಗ್ತಾರೋ ಅವರು ರಕ್ಷಣೆಯನ್ನು ಹೊಂದ್ತಾರೆ. ಇಲ್ಲದಿದ್ರೆ ನಾಶನವು ಕಟ್ಟಿಟ್ಟ ಬುತ್ತಿ ಎಂಬುದಾಗಿ ಅಂದಿನ ದಿನಗಳ ದಿನಚರಿಯನ್ನ ಕರ್ತರು ನಮಗೆ ತಿಳಿಯಪಡಿಸ್ತಾ ಇದ್ದಾರೆ. ಸ್ವರ್ಗವು ಅಷ್ಟು ಸುಲಭವಾಗಿ ದೊರೆಯೋದೇ ಇಲ್ಲ. ನಿತ್ಯ ಜೀವದ ಮಾರ್ಗವು ಇಕ್ಕಟ್ಟಾದ ಮಾರ್ಗವಾಗಿದ್ದು ಅದರಲ್ಲಿ ಹೋಗುವವನು ಅಲ್ಪ ಜನ, ಹೋಗಬೇಕೆಂದುಕೊಳ್ಳುವವರು ಹಲವಾರು ಜನ. ಇದನ್ನು ಸ್ಪಷ್ಟವಾಗಿ ತಿಳ್ಕೊಳ್ರಿ. ವಾಕ್ಯ ನಮಗೆ ಸುಳ್ಳಾಗಿ ಹೇಳೋದಿಲ್ಲ. ಎಲ್ರಿಗೂ ನಿತ್ಯ ಜೀವ ಬೇಕು, ಎಲ್ರೂ ಜೀವನ ಮಾಡಬೇಕು. ಯಾರಿಗೂ ಸಾಯಕ್ಕೆ ಇಷ್ಟ ಇಲ್ಲ, ಯಾರಿಗೂ ಪ್ರಾಣವನ್ನು ಕಳೆದುಕೊಳ್ಳೋದಕ್ಕೆ ಇಷ್ಟ ಇಲ್ಲ, ಎಲ್ಲರಿಗೂ ಪಡೆದುಕೊಳ್ಳುವ ಆಸೆ. ಆದರೆ ಅದನ್ನು ಸಾಧಿಸುವವರ ಸಂಖ್ಯೆ ಅಲ್ಪ, ಮೋಟು ಬುಡವಾಗಿ ನಿಲ್ತದೆ. ಪ್ರಭು ಯೇಸುವನ್ನ ಸಂಪೂರ್ಣವಾಗಿ ಹಿಂಬಾಲಿಸುವವರು ಅಲ್ಪ ಮಂದಿ, ಕ್ರೈಸ್ತರೆನ್ನಿಸಿಕೊಳ್ಳುವವರು ಹೆಚ್ಚಾಗಿರ್ಬೋದು, ನಿತ್ಯ ಜೀವನ ಹೊಂದಿಕೊಳ್ಬೇಕು ಅಂತ ಓಡುವವರು ಹೆಚ್ಚಾಗಿರ್ಬೋದು. ಆದರೆ ಹೊಂದಿಕೊಳ್ಳುವವರು, ಆದರೆ ಕ್ರಿಸ್ತನನ್ನು ಹಿಂಬಾಲಿಸುವವರು, ಕ್ರಿಸ್ತನ ಹಿಂದುಗಡೆಯೇ ಹೋಗಿ ನಿತ್ಯ ಜೀವನ ಹೊಂದಿಕೊಳ್ಳುವವರು ಸ್ವಲ್ಪ ಜನ ಮಾತ್ರ. ಇದನ್ನ ವಾಕ್ಯ ಸ್ಪಷ್ಟವಾಗಿ ನಮಗೆ ತಿಳಿಯಪಡಿಸ್ತಾ ಹೋಗ್ತದೆ. ಮುಂದಿನ ವಾಕ್ಯ ಹೇಳ್ತದೆ, ಈ ಮಾತಿಗೆ ಶಿಷ್ಯರು, ಸ್ವಾಮಿ, ಅದು ಎಲ್ಲಿ ಆಗುವುದು ಎಂದು ಕೇಳಲು ಆತನು ಅವರಿಗೆ, ಹೆಣ ಎಲ್ಲಿಯೋ ಅಲ್ಲಿಯೇ ಹದ್ದುಗಳು ಕೂಡುವವು ಎಂದು ಉತ್ತರ ಕೊಟ್ಟನು. ಏನಂತ ಹೇಳಿದ್ರಂತೆ? ಶಿಷ್ಯರು ಕೇಳ್ತಾರಂತೆ, ಇವೆಲ್ಲ ಯಾವಾಗ ಆಗುತ್ತೆ, ಯಾವ ಸಮಯದಲ್ಲಾಗುತ್ತೆ? ಆದರೆ ಇಲ್ಲಿ ಪ್ರಭು ಯೇಸು ಹೇಳ್ತಾರೆ, ಹೆಣ ಎಲ್ಲಿಯೋ ಅಲ್ಲಿಯೇ ಹದ್ದುಗಳು ಕೂಡುವವು ಎಂದು ಉತ್ತರ ಕೊಟ್ಟನು. ಸಂಹಾರಕನು ಎಲ್ಲಿ ಬರ್ತಾನೆ? ಯಾರು ಸತ್ತ ಹೆಣಗಳಂತೆ ಜೀವನ ಮಾಡ್ತಾ ಇರ್ತಾರೋ ಅಲ್ಲಿ ಸಂಹಾರಕನು ಬರ್ತಾನೆ. ಅಲ್ಲಿ ಆ ಘಟನೆ ನಡೀತದೆ. ಎಲ್ಲಿ? ಹೆಣಗಳಿರುವ, ಸತ್ತವರಂತೆ ಜೀವಿಸುತ್ತಿರುವ ಪ್ರತಿಯೊಬ್ಬರು ಎಲ್ಲೆಲ್ಲಿದ್ದಾರೋ ಅಲ್ಲೆಲ್ಲವೂ ಹಾಗೆ ಆಗ್ತದೆ. ಸತ್ತವಂತಿರುವ ಹೆಣಗಳನ್ನ ನಾಶಪಡಿಸಲಾಗ್ತದೆ. ಜೀವಂತವಾದ, ದೇವರಿಗೆ ಅಧೀನರಾದ, ವಿಧೇಯರಾಗಿ ಕರ್ತನ ಮೆಚ್ಚುಗೆಗಾಗಿ ಕರ್ತನ ಮಾತುಗಳನ್ನು ನೆರವೇರಿಸುತ್ತಾ ಜೀವಿಸುತ್ತಿರುವ, ಲೋಕವನ್ನು ಧಿಕ್ಕರಿಸಿ ಕರ್ತನನ್ನು ಅಪೇಕ್ಷಿಸಿ ಓಡುತ್ತಿರುವ ಪ್ರತಿಯೊಬ್ಬ ಜೀವಂತ ಹೃದಯಗಳನ್ನ, ಜೀವಂತರನ್ನ ಅಲ್ಲಿ ರಕ್ಷಿಸಲ್ಪಡ್ತದೆ,
ಇನ್ನು ಉಳಿದವರನ್ನು ನಾಶಪಡಿಸಲಾಗ್ತದೆ. ಹಾಗಾಗಿ ಅಂಥ ಹೆಣಗಳು ಎಲ್ಲಿದೆಯೋ ಅಲ್ಲಿ ಜರುಗ್ತದೆ. ಇಡೀ ಲೋಕದಲ್ಲಿ ಇದು ಜರುಗ್ತದೆ. ಎಲ್ಲ ಕಡೆಯೂ ಎಲ್ಲ ರೀತಿಯ ಜನರಿದ್ದಾರೆ. ಹಾಗಾಗಿ ಇಂದಿನ ವಾಕ್ಯ ನಮಗೆ ಸ್ಪಷ್ಟವಾಗಿ ಹೇಳಿಕೊಡ್ತಾ ಇದೆ, ನೀನು ಜೀವಂತನವನಾಗಿ ಜೀವಿಸು, ನೀತಿವಂತನಾಗಿ ಜೀವಿಸು. ದೇವರು ಮೇಲಿಂದ ನೋಡಿದಾಗ ನೀತಿವಂತರು ಒಬ್ಬರೂ ಇಲ್ಲ ಎಂಬುದಾಗಿ ಹೇಳಿದರು, ಹೌದಲ್ವಾ? ಆಗ ಕಂಡಿದ್ದು ಯಾರು? ನೋಹನೊಬ್ಬನೇ. ಅಷ್ಟು ದೊಡ್ಡ ಪಟ್ಟಣದಲ್ಲಿ ಲೋಟನೊಬ್ಬನೇ. ಈ ಒಂದು ಊರುಗಳಲ್ಲಿ, ನೀವಿರುವ ಜೀವಿತಗಳಲ್ಲಿ, ನೀವಿರುವ ಪ್ರದೇಶಗಳಲ್ಲಿ, ನೀವಿರುವ ನಗರಗಳಲ್ಲಿ ನೀವು ಆ ಲೋಟನಂತಾಗಬೇಕು, ನೀವು ಆ ನೋಹನಂತಾಗಬೇಕು. ಇದನ್ನು ಇಂದಿನ ವಾಕ್ಯ ನಮಗೆ ಕರೆ ನೀಡಿ ಹೇಳ್ತಾ ಇದೆ. ಎಲ್ಲ ರಕ್ಷಣಾ ಕಾರ್ಯಕ್ಕೆ ಒಳಪಡುವಂಥ ಕುಟುಂಬವಾಗಿದ್ದರೂ ಕೂಡ, ನಿನಗೆ ಚಿಕ್ಕ ಅಭಿಲಾಷೆ ಇದ್ದರೂ ಕೂಡ, ನೀನು ಲೋಟನ ಹೆಂಡತಿಯಂತೆ ರಕ್ಷಣಾ ಬದುಕನ್ನು ಕಳ್ಕೊಳ್ತೀಯ. ಇದನ್ನು ಕೂಡ ವಾಕ್ಯ ಹೇಳ್ತಾ ಇದೆ. ಹಾಗಾಗಿ ಸದೃಢ ಮನಸ್ಸು ನಮಗೆ ಬಹಳ ಮುಖ್ಯ. ಕರ್ತನ ಮಾತನ್ನು ತುಂಬ ಸೀರಿಯಸ್ ಆಗಿ ತಕ್ಕೊಂಡು ನಾನು ಹೀಗೆ ಬದುಕಲೇಬೇಕು ಅಂತ ಸ್ಥಿರ ಮನಸ್ಸಿನಿಂದ ಜೀವಿಸಿದಾಗ ಮಾತ್ರ ಈ ರಕ್ಷಣಾ ಬದುಕು ದೊರೆಯೋದಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಈ ಲೋಕವು ಆಕರ್ಷಿಸ್ತದೆ, ಯಾರನ್ನ ಆಕರ್ಷಿಸೋದಿಲ್ಲ. ಪ್ರಭು ಯೇಸುವಿಗೆ ಐಶ್ವರ್ಯವನ್ನು ತೋರಿಸ್ತು ಆ ಸೈತಾನ, ಹೌದಲ್ವಾ? ಹೊಸಿವನ್ನ ನೋಡಿ ಆ ಕಲ್ಲನ್ನು ರೊಟ್ಟಿಯಾಗಿಸು ಅಂತ, ಅಂದರೆ ಲೋಕದ ದೈಹಿಕತೆಯ ಅಭಿಲಾಷೆಗಳನ್ನು ರೂಪಿಸಿಕೊಡ್ತು, ಅಧಿಕಾರವನ್ನು ತೋರಿಸ್ತು. ಆದರೆ ಪ್ರಭು ಯೇಸುವಿಗೆ ಈ ಅಧಿಕಾರ, ಐಶ್ವರ್ಯ, ಹೊಟ್ಟೆಬಾಕತನ ಇವು ಯಾವುವೂ ಮುಖ್ಯವಾಗಲಿಲ್ಲ. ಅವರಿಗೆ ಮುಖ್ಯ ಆಗಿದ್ದು ಸರ್ವೇಶ್ವರ ಸ್ವಾಮಿ ಮಾತ್ರ. ಅವರು ತಂದೆಗೆ ಅಧೀನರಾದರು. ಸೈತಾನನನ್ನು ಇಲ್ಲಿಂದ ತೊಲಗು ಅಂತ ಹೇಳಿದರು. ಇವತ್ತು ನಮ್ಮ ಬದುಕು ಈ ಲೋಕದಲ್ಲಿ ಜೀವಿಸುವುದಕ್ಕೋಸ್ಕರ ತಂದೆಯನ್ನೇ ತಿರಸ್ಕರಿಸಿದರೆ, ಇವತ್ತು ರಕ್ಷಣಾ ಜೀವಿತ ನನ್ನನ್ನು ತಿರಸ್ಕರಿಸ್ತದೆ. ನಾನು ತಂದೆಯನ್ನೇ ಬಯಸಿ ಆತನಲ್ಲಿ ಜೀವಿಸಿದರೆ ಆ ರಕ್ಷಣಾ ಜೀವಿತವೂ ನನ್ನನ್ನು ಅಪ್ಪಿಕೊಳ್ತದೆ. ದುಷ್ಟತ್ವವು ನನ್ನಿಂದ ದೂರವಾಗ್ತದೆ, ನಾಶನವು ನನ್ನಿಂದ ದೂರ ಆಗ್ತದೆ. ಹಾಗಾಗಿ ಎಲ್ಲರೂ ಜೀವನ ಮಾಡ್ತಾ ಇದ್ದಾರೆ ಅಂತ ನಾನು ಜೀವನ ಮಾಡಿದರೆ ನಾಶನ. ಕ್ರಿಸ್ತರು ನಮಗಾಗಿ ಜೀವಿಸಿದ್ರು, ಅದರಂತೆ ನಾನು ಜೀವಿಸಬೇಕು ಅಂತಂದರೆ ರಕ್ಷಣೆ. ಇವತ್ತು ಯಾವುದು ಬೇಕು? ನಮ್ಮ ನಿರ್ಧಾರ. ನಾವು ನಿರ್ಧರಿಸಿದರೆ ಇವತ್ತು ರಕ್ಷಣೆ, ನಾವು ನಿರ್ಧರಿಸಿದರೆ ಇವತ್ತು ನಾಶನ. ವ್ಯರ್ಥವಾದವುಗಳಿಗಾಗಿ ಜಾಸ್ತಿ ಹೋರಾಟ ಮಾಡಬೇಡಿ. ನಮ್ಮ ಅಗತ್ಯತೆಗಳು ಕರ್ತನಿಗೆ ಗೊತ್ತಿವೆ ಅಂತ ವಾಕ್ಯ ಹೇಳ್ತದೆ. ನಿದ್ರೆಯಲ್ಲಿಯೂ ಆತನು ನೀಡುವನು ಎಂಬುದಾಗಿ ವಾಕ್ಯ ಹೇಳ್ತದೆ. ನಿನಗೆ ಹಸಿವಿದೆ ಅನ್ನೋದು ದೇವರಿಗೆ ಗೊತ್ತು. ನಿನಗೆ ಬಟ್ಟೆ ಬೇಕು, ದೇವರಿಗೆ ಗೊತ್ತು. ನಿನಗೆ ಒಂದು ವಸತಿ ಬೇಕು, ದೇವರಿಗೆ ಗೊತ್ತು. ನಿನಗೆ ಬೇಕಾಗಿರುವ ಅಗತ್ಯತೆಗಳು ದೇವರಿಗೆ ಗೊತ್ತು. ಅತಿ ಆಶೆಯನ್ನು ಬಿಟ್ಬಿಡು. ಕರ್ತನು ನೀಡಿದರಲ್ಲಿ ಸಂತೋಷ ಪಡುವುದನ್ನು ಕಲಿ. ನೀನು ಮಾಡುತ್ತಿರುವ ಕೆಲಸ ಕಾರ್ಯಗಳಲ್ಲಿ ನೀತಿವಂತನಾಗಿ ಜೀವಿಸು. ಇಲ್ಲಿ ವಾಕ್ಯ ಹೇಳ್ತದೆ, ಇಬ್ಬರು ಹೆಂಗಸರು ಒಂದೇ ಕಲ್ಲಲ್ಲಿ ಬೀಸುತ್ತಿದ್ರು. ಅಂದರೆ ಇಬ್ಬರೂ ಕೆಲಸ ಮಾಡ್ತಾ ಇದ್ದಾರೆ. ಈ ಲೋಕದ ಜನರು ಜೀವನ ಮಾಡ್ತಾರೆ, ನೀನು ಜೀವನ ಮಾಡ್ತಾ ಇರ್ತೀಯ. ಆದರೆ ನಿನ್ನನ್ನು ಆಯ್ಕೆ ಮಾಡಿಕೊಳ್ಬೇಕು ಅಂದರೆ ನೀನು ಆ ಒಬ್ಬ ವ್ಯಕ್ತಿಗಿಂತ ವಿಭಿನ್ನನಾಗಿದ್ದಾಗ ಮಾತ್ರ. ಆ ವಿಭಿನ್ನತೆಯೇ ಪ್ರಭು ಯೇಸು, ಆ ವಿಭಿನ್ನತೆಯೇ ಪ್ರಭು ಯೇಸುವಿನ ಸತ್ಯತೆ, ಆ ವಿಭಿನ್ನತೆಯೇ ಪ್ರಭು ಯೇಸುವಿನ ನೀತಿವಂತಿಕೆ. ಅದು ನಿನ್ನಲ್ಲಿದ್ದಾಗ ಮಾತ್ರ ಈ ಲೋಕದಿಂದ ಬೇರ್ಪಟ್ಟವನಾಗ್ತೀಯ. ಅಷ್ಟು ಕಲ್ಲುಗಳು ಬಿದ್ದಿದ್ವು. ಅವರು ಹೊಟ್ಟೆ ಹಸಿವು ತುಂಬಿಸಿಕೊಳ್ಳೋದಕ್ಕೆ ಅವರು ರೊಟ್ಟಿಯನ್ನು ಮಾಡಿಕೊಂಡು ತಿನ್ಬೋದಾಗಿತ್ತು. ಆ ರೊಟ್ಟಿಗಿಂತಲೂ ತಂದೆಯಾದ ದೇವರು ಹೆಚ್ಚಿನವರು, ಅವರ ಮಾತಿನಿಂದಲೇ ಬದುಕ್ತಾರೆ ಅಂತ ವಾಕ್ಯ ಹೇಳ್ತದೆ ಅಂತ ಆತನಿಗೆ, ಆ ಸೈತಾನನಿಗೆ ಹೇಳಿದಂಥ ಪ್ರಭು ಯೇಸುವನ್ನು ಹಿಂಬಾಲಿಸುವವರಾಗಬೇಕು. ಐಶ್ವರ್ಯಕ್ಕಿಂತಲೂ ತಂದೆಯಾದ ದೇವರೇ ಶ್ರೇಷ್ಠರಾದವರು, ಅವರು ನನಗೆ ಬೇಕು ಅಂತ ಬಯಸುವ ಹೃದಯ ನಮ್ಮದಾಗಬೇಕು. ಅಧಿಕಾರಕ್ಕಿಂತಲೂ ತಂದೆಯಾದ ದೇವರ ಆ ಮಾತು ಸ್ಥಿರಗೊಳ್ಳುವಂಥದ್ದಾಗಿದೆ. ಅದೇ ನೆರವೇರಬೇಕು ಅನ್ನುವಂತಹ ದೃಢ ಸಂಕಲ್ಪ ನಮ್ಮದಾಗಬೇಕು. ನನ್ನ ಜೀವವೇ ಹೋಗುವಂತಹ ಸಮಯ ಬಂದರೂ ತಂದೆಯೇ ನೀನು ಮಹಿಮೆ ಹೊಂದು ಎನ್ನುವಂತಹ ಹೃದಯವಂತಿಕೆ ನಮ್ಮದಾಗಬೇಕು. ಜೀವ ಕೊಟ್ಟವನಿಗೆ
ಜೀವ ಕೊಡಲು ಸದಾ ಸಿದ್ಧರಾಗುವ ಬದುಕು ನಮ್ಮದಾಗಬೇಕು. ಆಗ ಜೀವ ಕೊಟ್ಟಾತನೇ ಜೀವವನ್ನು ಉಳಿಸ್ತಾನೆ ಎನ್ನುವಂಥದ್ದನ್ನು ವಾಕ್ಯ ಸ್ಪಷ್ಟವಾಗಿ ಹೇಳಿಕೊಡ್ತಾ ಇದೆ. ಹಾಗಾಗಿ ಲೋಕದಲ್ಲಿ ಬೇರ್ಪಟ್ಟವರಾಗಿ ಜೀವಿಸ್ರಿ. ಎಲ್ಲ ಜೊಳ್ಳುಗಳು ಅಂತ ನೀವು ಜೊಳ್ಳುಗಳಾಗಬೇಡ್ರಿ, ಗಟ್ಟಿ ಕಾಳುಗಳಾಗ್ರಿ. ಎಲ್ಲರೂ ಬರಡು ಭೂಮಿ ಅಂತಿದ್ದಾರೆ ಅಂತ ನೀವು ಹಾಗೆ ಜೀವನ ಮಾಡಬೇಡ್ರಿ. ಫಲವತ್ತಾದ ಭೂಮಿಯಾಗ್ರಿ. ಫಲವತ್ತಾದ ಭೂಮಿಯನ್ನೇ ಉಳೋದು, ಫಲವತ್ತಾದ ಭೂಮಿಯನ್ನೇ ಸೀಳೋದು, ಫಲವತ್ತಾದ ಭೂಮಿಯನ್ನೇ ಗುಂಡಿ ತೋಡೋದು, ಫಲವತ್ತಾದ ಭೂಮಿಯಲ್ಲೇ ಬೀಜ ಬಿತ್ತೋದು. ಆದರೆ ನಿನಗಿರುವ ಬೆಲೆ ನಿನಗೆ ಗೊತ್ತಿಲ್ಲ. ಎಲ್ಲರೂ ನಿನ್ನನ್ನು ಧಿಕ್ಕರಿಸ್ತಾ ಇದ್ದಾರೆ. ಯಾಕೆ ಅಂದರೆ ಅವರು ಬರಡು ಭೂಮಿಗಳು. ಅವರಿಗೆ ಫಲವತ್ತಾದ ಭೂಮಿ ಕಂಡ್ರೆ ಅವರಿಗೆ ಚುಚ್ತದೆ, ಸತ್ಯತೆ ಕಂಡ್ರೆ ಅವರಿಗೆ ಚುಚ್ತದೆ, ಸುಳ್ಳು ಮೋಸಗಳು ಅವರಿಗೆ ತುಂಬ ಇಷ್ಟ, ಕತ್ತಲೇ ಅವರಿಗೆ ಇಷ್ಟ ಅಂತ ವಾಕ್ಯ ಹೇಳ್ತದೆ. ಆದರೆ ನೀನು ಬೆಳಕಿನವನಾಗಿಯೇ ಜೀವಿಸು. ನಿನ್ನನ್ನು ಧಿಕ್ಕರಿಸುತ್ತೆ ಈ ಲೋಕ, ತಿರಸ್ಕರಿಸುತ್ತೆ ಈ ಲೋಕ, ಆದರೆ ದೇವರು ನಿನ್ನನ್ನು ಬಿಸಾಕೋದಿಲ್ಲ. ಯಾರ ಮಾತುಗಳನ್ನು ಮನಸ್ಸಿಗೆ ತಕ್ಕೋಬೇಡ, ದೇವರ ಮಾತನ್ನಷ್ಟೇ ಮನಸ್ಸಿಗೆ ತೆಗೆದುಕೋ. ಸತ್ಯವಂತನನ್ನ ಈ ಲೋಕ ಧಿಕ್ಕರಿಸ್ತದೆ. ಯಾಕೆ? ಅದು ಬೆಳಕು. ಸುಳ್ಳುಗಳು ಕತ್ತಲು. ಈ ಮೋಸಕರವಾದ ಪ್ರಪಂಚದಲ್ಲಿ ಸತ್ಯತಾ ಬದುಕನ್ನು ಜೀವಿಸುವ ಸದೃಢ ಮನಸ್ಸಿನೊಂದಿಗೆ ಬದುಕುವ ನೀನು ಬೆಳಕಾಗಿದ್ದಿ. ಬೆಳಕನ್ನು ನೋಡಿದವನು ಕತ್ತಲಲ್ಲಿ ಜೀವಿಸುವವನಿಗೆ ಬೆಳಕು ಇಷ್ಟ ಇಲ್ಲ, ಆತನು ಧಿಕ್ಕರಿಸ್ತಾನೆ. ಆದರೆ ನೀನು ಪ್ರತ್ಯೇಕಿಸಲ್ಪಟ್ಟವನಾಗಿಯೇ ಜೀವಿಸಲೇಬೇಕು. ಆಗಲೇ ನೀನು ರಕ್ಷಣೆ ಹೊಂದುವಂಥದ್ದು. ಈ ಲೋಕ, ಈ ಭೂಲೋಕ ಯಾರಿಗೂ ಕೂಡ ಪರ್ಮನೆಂಟ್ ಅಲ್ಲ. ಇಲ್ಲಿ ಬಂದಿರುವಂಥದ್ದು ಯೋಗ್ಯತೆಯನ್ನು ಸಾಬೀತುಪಡಿಸೋದಕ್ಕಷ್ಟೇ. ನಾನು ಕ್ರಿಸ್ತನವನು ಅಂತ ಸಾಬೀತುಪಡಿಸು. ತಂದೆಯಾದ ದೇವರೇ, ನಾನು ನಿನ್ನವನು ಎಂಬುದನ್ನು ಸಾಬೀತುಪಡಿಸು. ನಿತ್ಯಕ್ಕೂ ಅಳಿಯದ, ಅಂತ್ಯವೇ ಇಲ್ಲದ ಬದುಕಿನಲ್ಲಿ ನೀನು ಸ್ವರ್ಗ ಸಾಮ್ರಾಜ್ಯವನ್ನು ಪಡೆದುಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ನಾವು ಆರಿಸಿಕೊಳ್ಳುವವರಾಗಬೇಕೇ ಹೊರತು ನಾಶವಾಗುವವರಾಗಬಾರದು ಅಂತ ಪ್ರಭು ಯೇಸು ಪ್ರೀತಿಯಿಂದ ನಮ್ಮನ್ನು ಕರೆದು ಈ ವಾಕ್ಯಗಳನ್ನು ನಮಗೆ ತಿಳಿಯಪಡಿಸಿದ್ದಾರೆ. ನಾವು ಎಚ್ಚೆತ್ತುಕೊಳ್ಳೋಣ. ತಂದೆಯಾದ ದೇವರಿಗೆ ಸ್ತುತಿ ಸ್ತೋತ್ರವನ್ನು ಸಲ್ಲಿಸೋಣ. ದೇವ, ನಮ್ಮನ್ನು ನೋಡಿದ್ದಕ್ಕಾಗಿ ಸ್ತೋತ್ರ ಹೇಳೋಣ. ದೇವ, ನನ್ನನ್ನು ನೀನು ಬಯಸಿ ಬಂದು ಈ ಶಿಕ್ಷಣವನ್ನು ನೀಡಿದ್ದಿ ಸ್ವಾಮಿ, ನಾನು ನಾಶವಾಗಬಾರ್ದು ಅಂತ. ಆದರೆ ಈ ಜೀವಿತವನ್ನು ನಾನು ಜೀವಿಸಲು ಬೇಕಾದ ಎಲ್ಲ ಬಲಾಢ್ಯತೆಯನ್ನು ನನಗೆ ಒದಗಿಸಿಕೊಡು ಅಂತ ಪ್ರಾರ್ಥಿಸೋಣ. ಯಾಕಂದರೆ ನಾವು ಬಲಹೀನರು, ನಾವು ಅಯೋಗ್ಯರು. ಅದೇ ಯೋಗ್ಯತೆಯು ತಂದೆಯಾದ ದೇವರಿಂದಲೇ. ನಾವು ಬಲಹೀನರು, ಬಲಾಢ್ಯತೆಯು ತಂದೆಯಿಂದಲೇ. ನಾವು ಅಶಕ್ತರು, ಶಕ್ತಿಯು ತಂದೆಯಿಂದಲೇ. ನಾವು ಎಲ್ಲದರಿಂದಲೂ ಕೂಡ ಕೀಳಾದವರು, ಕೊನೆಯಾದವರು. ಆದರೆ ಮೊದಲನೆಯವನ್ನಾಗಿಸುವಂಥದ್ದು ಕೂಡ ತಂದೆಯಾದ ದೇವರೇ. ನಾವು ಮರಳಿನಲ್ಲಿ ಮುಳುಗಿ ಹೋಗಬೇಕಾದವರು, ಬಂಡೆಯ ಮೇಲೆ ಸ್ಥಿರಪಡಿಸುವವರು ತಂದೆಯಾದ ದೇವರೇ. ಕಾಡು ಮರಗಳಂತಿದ್ದ ನಮ್ಮನ್ನ ಎಣ್ಣೆಯ ಮರಕ್ಕೆ ಕಸಿ ಮಾಡಿ ಬೆಳೆಸುವವರು ತಂದೆಯಾದ ದೇವರೇ. ಹಾಗಾಗಿ ಇಂದಿನ ವಾಕ್ಯವನ್ನು ಸ್ಪಷ್ಟವಾಗಿ ನೆನೆದು ಸ್ಪಷ್ಟವಾಗಿ ಹೃದಯದಲ್ಲಿ ಇಟ್ಟುಕೊಂಡು ಜೀವನವನ್ನು ಮಾಡೋಣ. ನನ್ನ ತಂದೆಯಾದ ದೇವರ ಶ್ರೇಷ್ಠತ್ವವನ್ನು ಅರ್ಥ ಮಾಡಿಕೊಳ್ಳೋಣ, ಅವರಲ್ಲಿ ನೆಲೆಗೊಳ್ಳೋಣ, ನಿತ್ಯ ಜೀವನ ಹೊಂದಿಕೊಳ್ಳೋಣ. ಆಮೇನ್. ಪ್ರೀತಿ ಸ್ವರೂಪನಾದ ತಂದೆಯೇ, ಕೃಪಾಳು ದೇವನೇ, ಕರುಣಿಸುವಾತನೇ, ಹೌದು ಸ್ವಾಮಿ, ನೀವು ನೀಡಿದ ಈ ಭೋಜನವು ನಮ್ಮನ್ನು ನಿತ್ಯ ಜೀವದಲ್ಲಿ ನೆಲೆಯಾಗಿಸುವಂಥದ್ದಾಗಿದೆ. ಇದನ್ನು ಸವಿಯುವವರು ಅಲ್ಪ ಜನರೇ, ಸವಿದವರು ಯಾರೂ ಕೂಡ ನಾಶವಾಗುವುದಿಲ್ಲ. ಹೌದು, ಇಂದಿನ ವಾಕ್ಯವನ್ನು ಯಾರು ಕೇಳಿ ಅದರಂತೆ ನಡೆಯಲು ಸಿದ್ಧರಾಗುತ್ತಾರೋ ಅವರೆಲ್ಲರೂ ರಕ್ಷಣೆ ಹೊಂದುವರು ಎಂಬುದಾಗಿ ತಿಳಿಯಪಡಿಸಿದ್ದೀರಿ. ಇಲ್ಲಿ ಮುಖ್ಯವಾದುದನ್ನು ಸರಿಯಾಗಿ ಪರಿಗಣಿಸಬೇಕಾದುದು ನಮ್ಮ ಕರ್ತವ್ಯ ಎಂಬುದಾಗಿ ತಿಳಿಯಪಡಿಸಿದ್ದೀರಿ. ಆ ಪ್ರಾಮುಖ್ಯತೆಯನ್ನು ಅರಿತುಕೊಳ್ಳಲು, ಲೋಕದಲ್ಲಿ ಜೀವಿಸುವಾಗ ಹೀಗೆ ಜೀವಿಸಬೇಕು, ಹೀಗೆ ಜೀವಿಸಬಾರದು ಎಂಬುದಾಗಿ ಅರಿತುಕೊಳ್ಳಲು ಸರ್ವೇಶ್ವರ ಸ್ವಾಮಿಯೇ ನಿಮ್ಮ ಬಳಿಯಲ್ಲಿರುವ ಪವಿತ್ರಾತ್ಮರನ್ನು ನಮಗೆ ಕಳುಹಿಸಿಕೊಡಿರಿ. ಸತ್ಯಗಳನ್ನು ತಿಳಿಯಪಡಿಸುವಾತನಾದ ಪವಿತ್ರಾತ್ಮರನ್ನು ನಮಗೆ ಕಳುಹಿಸಿಕೊಡಿರಿ. ನಾವು ಏನು ಮಾಡಬೇಕು, ಹೇಗೆ ಜೀವಿಸಬೇಕು, ಹೇಗೆ ಬದುಕಬೇಕು, ಹೇಗೆ ನಡೆದುಕೊಳ್ಳಬೇಕು, ಹೇಗೆ ಮಾತನಾಡಬೇಕು, ಎಲ್ಲಿ ಹೋಗಬೇಕು
ಎಲ್ಲವನ್ನ ಆತನು ತಿಳಿಯಪಡಿಸುತ್ತಾನೆಂಬುದಾಗಿ ಪ್ರಭು ಯೇಸು ತಿಳಿಯಪಡಿಸಿದ್ದಾರೆ. ಸ್ವಾಮಿ, ನಮಗಾಗಿ ಆತ್ಮರನ್ನ ಕಳಿಸಿಕೊಡುತ್ತೇನೆಂಬುದಾಗಿ ತಿಳಿಯಪಡಿಸಿದ್ದಾರೆ. ಪ್ರಭು ಯೇಸುವೆ, ನಮಗೆ ಪವಿತ್ರ ಆತ್ಮರನ್ನ ಕಳಿಸಿಕೊಡಿರಿ. ಈ ಅಂತ್ಯ ಕಾಲದಲ್ಲಿ ತಂದೆಯಾದ ದೇವರೇ, ನಿಮ್ಮಲ್ಲೇ ನೆಲೆಗೊಂಡು, ನಿಮ್ಮಲ್ಲೇ ಸ್ಥಿರಗೊಂಡು, ನಿಮ್ಮಲ್ಲಿಯೇ ನಾವು ಆಶ್ರಯವನ್ನ ಬಯಸಿ, ನಿಮ್ಮಲ್ಲಿಯೇ ಸ್ಥಿರ ಚಿತ್ತದಿಂದ ಬದುಕುವ ಸಾಮರ್ಥ್ಯಯುತವಾದ ಬದುಕನ್ನು ರೂಪಿಸಿಕೊಳ್ಳಲು ಆತ್ಮರಿಂದ ಅಭ್ಯಂಗಿಸಿ ಕ್ರಿಸ್ತರ ಶಿಕ್ಷಣದಿಂದ ಪರಿಪೂರ್ಣಗೊಳಿಸಿ ನಿಮ್ಮ ಆಶಯದಲ್ಲಿ ನಮ್ಮನ್ನು ಸ್ಥಿರಪಡಿಸಿರಿ ಎಂಬುದಾಗಿ ಪ್ರಭು ಯೇಸು ಕ್ರಿಸ್ತರ ಪರಿಶುದ್ಧವಾದ ನಾಮದ ಮುಖಾಂತರವಾಗಿ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್.